ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ. ಇದೇನಿದು ಅಂತ ಇದ್ದೀರಾ? ಇದು ನಮ್ಮ ಕಡೆ ಮಾಡೋ ಸ್ಪೆಷಲ್ ರೆಸಿಪಿ. ಇದು ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಿಟ್ಟಿನ ಪಲ್ಯ ಅಂತೀವಿ. ಇದನ್ನು ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಹಂಚಿಡ್ತಾ ಇದ್ದೀನಿ. ಹಂಚು ಕಾಯಬೇಕು. ಹಂಚು ಕಾದ ತಕ್ಷಣ ಇದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹೆಚ್ಕೊಂಡು ಇಟ್ಕೊಂಡಿರಬೇಕು. ಹಂಚು ಕಾದಿದೆ ನೋಡಿ. ಈಗ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಚಟಪಟ ಅಂತ ಸಿಡ್ಮೇಲೆ ಜೀರಿಗೆ ಹಾಕಿ. ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಕರಿಬೇವು, ಹಸಿಮೆಣಸಿನ್ಕಾಯಿ. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ. ಹಸಿಮೆಣಸಿನ್ಕಾಯಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಬೇಕು. ಇದಕ್ಕೆ 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು. 2 ಈರುಳ್ಳಿನ ಹಾಕಿ ನೀಟಾಗಿ ಬೆನ್ಸ್ಕೋಬೇಕು. ನೋಡಿ, ಹಂಚು ತುಂಬ ಕಾದಿದ್ರೆ ಈರುಳ್ಳಿ ಎಲ್ಲ ಸೀದೋಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿನ ನೀಟಾಗಿ ಬೆನ್ಸ್ಕೊಳ್ಳಿ. ಈ ರೆಸಿಪಿ ನಮ್ಮ ಕಡೆ ಜಾಸ್ತಿ ಮಾಡ್ತಾರೆ ಫ್ರೆಂಡ್ಸ್. ನಮ್ಮದು ಕೊಪ್ಪಳ, ಆ ಸೈಡು ಕೊಪ್ಪಳ, ಧಾರವಾಡ, ಹುಬ್ಬಳ್ಳಿ ಆ ಕಡೆ ಎಲ್ಲ ಇದು ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಆ ಕಡೆ ಸೈಡ್ ಮಾಡ್ತಾರೆ ಇದನ್ನು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಇದು ಹೇಗೆ ಬರುತ್ತೆ ಅಂಥೇಳಿ ಕಮೆಂಟಲ್ಲಿ ತಿಳಿಸಿ. ರೊಟ್ಟಿ, ಚಪಾತಿ, ಜೋಳದ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಬೆನೀಲಿ ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೊಂಡಿದ್ದೀನಿ. ಇದು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. 2 ಕಡಲೆ ಹಿಟ್ಟು ಹಾಕ್ಬಿಟ್ಟು ಇದಕ್ಕೆ ನೀರು ಹಾಕಿ ಸ್ವಲ್ಪನೂ ಗಂಟಿಲ್ದೆ ಕಲಿಸ್ಕೋಬೇಕು ನೀಟಾಗಿ. ಗಂಟಿಲ್ದೆ ನೀಟಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಗ್ಯಾಸು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿರಿ. ಈರುಳ್ಳಿ ಬೆನೀತಾ ಇರಲಿ. ನೋಡಿ, ಹಾಗೆ ಕೈ ಆಡ್ತಾಯಿದ್ದೀನಿ ಒಂದ್ಸಲಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಹಂಚು ತುಂಬ ಕಾದಿರುತ್ತಲ್ವ, ಸೀದೋಗ್ಬಿಡುತ್ತೆ. ಹಂಗಾಗಿ ಮಧ್ಯೆ ಕೈ ಆಡ್ತಾಯಿರಿ. ನೋಡಿರಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ, ಈ ರೀತಿ ಕಲಿಸ್ಕೊಂಡು ಈಗ ಈರುಳ್ಳಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ತೀನಿ. ಸ್ವಲ್ಪ ಅರಶಿನ ನಮಗೆ ಎಷ್ಟು ಬೇಕೋ ಅಷ್ಟು. ಯೆಲ್ಲೋ ಕಲರ್ ಕಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಕಲರ್ಗೋಸ್ಕರ, ಟೇಸ್ಟ್ಗೋಸ್ಕರ ಅರಶಿನ ಹಾಕಿದ್ದೀನಿ ಇಲ್ಲಿ. ಈಗ ಈರುಳ್ಳಿ ಎಲ್ಲ ಬೆಂದಿದೆ. ಈರುಳ್ಳಿ ಬೆಂದಿರೋದ್ರಿಂದ ಅದನ್ನು ಕಲಸಿರೋದನ್ನು ಇದಕ್ಕೆ ಹಾಕಬೇಕಾಗತ್ತೆ. ಉಪ್ಪು ಹಾಕ್ಬಿಡೋಣ ಈಗ. ಆಮೇಲೆ ಹಾಕಿದರೆ ಮಿಕ್ಸ್ ಆಗೋಲ್ಲ. ಹಂಗಾಗಿ ಮುಂಚೆನೇ ಉಪ್ಪು ಹಾಕಿ ನೀಟಾಗಿ ಇನ್ನೊಂದ್ಸತಿ ಕೈ ಆಡಿಸ್ಕೊಳ್ಳೋಣ. ಈಗ ಕಲಸಿಟ್ಕೊಂಡಿರೋ ಹಿಟ್ಟು ಮತ್ತು ನೀರನ್ನ ಹಾಕೋಣ. ಈಗ ನೋಡಿರಿ, ನಿಧಾನಕ್ಕೆ ಈಗ ಹಾಕ್ಕೊತ ತಿರುತ್ತಾ ಇರಬೇಕು ಅದನ್ನು. ನೋಡಿ, ಇದು ಮೆಲ್ಲಗೆ ಹಾಕ್ಕೊಳ್ಳಿ. ಹಾಗೆ ಕೈ ಆಡ್ತಾನೆ ಇರಿ. ಕೈ ಆಡೋದು ಬಿಡಬೇಡಿ, ಇಲ್ಲಾಂದರೆ ಕೆಳಗಡೆಯಿಂದ ಸಿದೋಗ್ತಾ ಇರುತ್ತೆ ಅದು. ಹಾಗಾಗಿ ಕೈ ಆಡ್ತಾನೆ ಇರಿ. ಜೋರಾಗಿ ಕೈ ಆಡಿದ್ರೆ ಚೆಲ್ಲೋಗುತ್ತೆ. ನೀವು ಕಡಾಗಿ ಅಥವಾ ಬಾಣಲೆ ಅಂತಾರಲ್ಲ, ಕಬ್ಬಿಣದ್ದು, ಅದಿದ್ರೆ ಅದರಲ್ಲೂ ಮಾಡ್ಕೋಬೋದು. ನಾವು ಹಂಚಲ್ಲೇ ಮಾಡೋದು. ಹಾಗಾಗಿ ನಾನು ಇದರಲ್ಲೇ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಮೆಲ್ಲಕ್ಕೆ ಆ ಕಡೆ ಈ ಕಡೆ ಬೀಳದೆ ನೀಟಾಗಿ ಎಲ್ಲ ಕಡೆಯಿಂದನೂ ನೀಟಾಗಿ ಕೈ ಆಡಿ ಅದನ್ನು. ಅದು ಹಿಟ್ಟು ಅದರಲ್ಲೇ ಬೆನಿಬೇಕು. ಬೆಂದ್ರೇ ಟೇಸ್ಟ್ ಆಗೋದು. ಇದೊಂಥರ ಬರ್ಫಿ ಥರ ಬರುತ್ತೆ. ನಾವು ಇದನ್ನು ಹಿಂಗೆ ಮಾಡಿದ್ರೇ ನಮ್ಮ ಮನೇಲಿ ಇಷ್ಟ ಆಗೋದು. ಹಾಗಾಗಿ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನೀವು ಒಂದ್ಸಲಿ ಮಾಡಿ, ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ನೋಡಿ, ಹಿಟ್ಟು ಬೆಂದಿರಲ್ಲ, ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಅದು ಬೆನಿಬೇಕು. ಮೀಡಿಯಮ್ ಫ್ಲೇಮಲ್ಲೇ ಗ್ಯಾಸ್ ಇಟ್ಕೋಬೇಕು. ತಿರುತಾನೇ ಇರಬೇಕು. ಹಾಗೆ ಕೈ ಬಿಡದೆ ಕೈ ಆಡಿಸ್ತಾನೇ ಇರಿ. ನೋಡಿರಿ ಹೇಗೆ ಗಟ್ಟಿಯಾಗಿದೆ ಅಂಥೇಳಿ. ಹಂಚೆಲ್ಲ ಬಿಟ್ಕೊಂಡು ಮೇಲೆ ಬರ್ತಾಯಿದೆ ನೋಡಿ. ನೋಡಿ, ಈ ಥರ ತಿರುಕೋತಾನೆ ಇರಬೇಕು. ಎಲ್ಲ ಕಡೆ ಕೆಳಗಡೆಯಿಂದ ಮೇಲೆ, ಮೇಲೆಯಿಂದ ಕೆಳಗೆ ಮಾಡಿ ಅದನ್ನು ನೀಟಾಗಿ ಬೆನೆಯೋದಕ್ಕೆ ಬಿಡಬೇಕು. ನೋಡಿ ಹೇಗಿದೆ ನೋಡಿ, ಕಲರೇನೋ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂಥರ ಬರ್ಫಿ ಮಾಡೋದಕ್ಕೆ ಮಾಡ್ತಾರಲ್ಲ, ಆ ಕನ್ಸಿಸ್ಟೆನ್ಸಿ ಬಂದಿದೆ ಇದು. ನೋಡಿ, ಈ ಥರ ತಿರುತಾನೆ ಇರಬೇಕು. ನಮ್ಮ ಕಡೆ ಎಲ್ಲ ತುಂಬ ಇಷ್ಟಪಡ್ತಾರೆ ಇದನ್ನು. ರೊಟ್ಟಿ ಜೊತೆನೇ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್. ಅಂದರೆ ಜೋಳದ ರೊಟ್ಟಿಗೆ ಇದು ಚೆನ್ನಾಗಿರೋದು. ಚಪಾತಿಗೂ ಅಷ್ಟು ಚೆನ್ನಾಗಾಗಲ್ಲ. ರೊಟ್ಟಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೀವು ಯಾವ ಥರ ಮಾಡ್ತೀರಾ ಅಂತಲೂ ತಿಳಿಸಿ ನನಗೆ. ನೋಡಿ, ಒಂದು ಪ್ಲೇಟ್ಗೆ ಎಣ್ಣೆ ಹಚ್ಚಿಟ್ಕೊಳ್ತೀನಿ. ಎಣ್ಣೆ ಹಚ್ಚಿದ್ದೀನಿ ನೋಡಿರಿ. ಎಣ್ಣೆ ಹಚ್ಕೊಳ್ತಿದ್ದೀನಿ ಇದಕ್ಕೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಿ ಗ್ಯಾಸು.
ನೋಡಿ ಈಗ ಇದಾಗಿದೆ. ಇದನ್ನೆಲ್ಲ ಪ್ಲೇಟಿಗೆ ಹಾಕ್ಕೊಳ್ಳೋಣ. ನೀಟಾಗಿ ಅಷ್ಟನ್ನು ಪ್ಲೇಟಿಗೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ ಎಲ್ಲನೂ ನೀಟಾಗಿ ಹಾಕ್ಕೊಳ್ಳಿ. ಅಷ್ಟು ನೀಟಾಗಿ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂಥೇಳಿ. ನೋಡಿ ಈ ಥರ ಎಲ್ಲ ಕಡೆ ಪ್ಲೇಟ್ ತುಂಬ ನೀಟಾಗಿ ಇದು ಮಾಡ್ಕೊಳ್ಳಿ, ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಒಂದು 10 ನಿಮಿಷನಾದರೂ ಆರೋದಕ್ಕೆ ಬಿಡಿ. ಹಾಗೆ ಆದಮೇಲೆ ಒಂದು 10 ನಿಮಿಷ ಮಾಡಿಬಿಟ್ಟು ಬಿಟ್ಬಿಡಿ. ಅದನ್ನು ಆರುತ್ತೆ. ಅದು ತಣ್ಣಗಾದ್ಮೇಲೆ ಸ್ವಲ್ಪ ಬಿಟ್ಟು ನಂತರ ತಣ್ಣಗಾದ್ಮೇಲೆ ಕಟ್ ಮಾಡಬೇಕು. ಇದನ್ನು ಬರ್ಫಿ ಥರ ಕಟ್ ಮಾಡಬೇಕು. ನೋಡಿ ಇದು ಇನ್ನೂ ಆರಿಲ್ಲ, ಆದರೆ ನನಗೆ ಸ್ವಲ್ಪ ಬೇಗ ಬೇಕಿತ್ತು, ಹಾಗಾಗಿ ನಾನು ಕಟ್ ಮಾಡಿದ್ದೀನಿ. ಹಾಗೆ ಪೂರ್ತಿ ತಣ್ಣಗಾದ್ಮೇಲೆ ಕಟ್ ಮಾಡಿದರೆ ಇನ್ನೂ ನೀಟಾಗಿ ಶೇಪ್ಸ್ ಬರುತ್ತೆ ಫ್ರೆಂಡ್ಸ್. ನಾನು ಬಾಕ್ಸ್ ಕಟ್ಟಬೇಕಿತ್ತು, ಅದಕ್ಕೋಸ್ಕರ ನಾನು ಇನ್ನೂ ಆರದೇನೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಆರಿದರೆ ತುಂಬ ಚೆನ್ನಾಗಿ ಬರುತ್ತೆ. ಆ ಥರ ಅಂಟ್ಕೊಳ್ಳಲ್ಲ, ಚಾಕುಗೆಲ್ಲ ನೀಟಾಗಿ ಬರುತ್ತೆ ಕಟ್ ಮಾಡೋದಕ್ಕೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್